ತಿಪಟೂರಿನ ಟೈಮ್ಸ್ ಪಿಯು ಕಾಲೇಜಿನಲ್ಲಿ 5 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್. ತಿಪಟೂರು ನಗರದ ಕೆಆರ್ ಬಡಾವಣೆಯಲ್ಲಿ ಇರುವ ಟೈಮ್ಸ್ ಸಮೂಹ ಸಂಸ್ಥೆಗಳಲ್ಲಿ ಈ 10ನೇ ಬ್ರಾಂಚ್ ತಿಪಟೂರಿನಲ್ಲಿ ನಡೆಯುತ್ತಿದೆ. ಟೈಮ್ಸ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಇಂದು ಪ್ರಕಟಗೊಂಡ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ 5 ಜನ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಒಟ್ಟು ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದ ಟೈಮ್ಸ್ ಪಿಯು ಕಾಲೇಜಿನ 89 ವಿದ್ಯಾರ್ಥಿಗಳ ಪೈಕಿ 54 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. 35 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಒಟ್ಟಾರೆ ಟೈಮ್ಸ್ ಪಿಯು ಕಾಲೇಜಿನ ಫಲಿತಾಂಶ 100ಕ್ಕೆ 100ರಷ್ಟು ಬಂದಿರುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಟೈಮ್ಸ್ ಪಿಯು ಕಾಲೇಜಿನ ಸಂಸ್ಥಾಪಕರಾದ ಗಂಗಾಧರ್, ಟೈಮ್ಸ್ ಸಮೂಹ ಸಂಸ್ಥೆಗಳಲ್ಲಿ ತಿಪಟೂರಿನಲ್ಲಿ ಇದು 10ನೇ ಬ್ರಾಂಚ್ ನಾವು ತೆರೆದಿರುವುದು. ಇದರಲ್ಲಿ 5 ಜನ ರಾಜ್ಯದಲ್ಲೇ ಟಾಪರ್ ಆಗಿರುವುದು ನಮಗೆ ಸಂತೋಷದ ವಿಷಯ. ನಾವು ಇನ್ನು ಮುಂದೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಟಾಪರ್ ಮಾಡುವಲ್ಲಿ ಈ ಒಂದು ಟೈಮ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಯಾವಾಗಲೂ ಸದಾ ಸಿದ್ಧವಿರುತ್ತದೆ ಎಂದು ಮಾಹಿತಿ ನೀಡಿದರು. ಅಲ್ಲದೆ ಈ ಸಂದರ್ಭದಲ್ಲಿ ಟೈಮ್ಸ್ ಪಿಯು ಕಾಲೇಜಿನ ಕಾರ್ಯದರ್ಶಿ ಅನೂಪ್, ಪ್ರಾಚಾರ್ಯರಾದ ಪ್ರದೀಪ್ ಮತ್ತೆ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಗರ್ಲ್ಸ್ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿ ಇಲ್ಲಿ ಪಿ ಯು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಲ್ಲರ ಸಪೋರ್ಟಿಂದ ಎಲ್ಲ ಎಫರ್ಟ್ ಹಾಕಿರೋದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹೆಸರು ಹೋಗಿದಂತ ಇಲ್ಲಿ ಬಂದು ಖುಷಿ ಆಯಿತು. ಯಾಕಂದರೆ ನನಗೆ ಇಷ್ಟೊಂದು ಮಾರ್ಕ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಕಾಲೇಜಿಗೆ ಸೇರಿ ನನಗೆ ಇಷ್ಟೊಂದು ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಂಡಿದ್ದು ಎಲ್ಲರೂ ಬಂದು ಸೇರ್ತೀನಿ. ಎಷ್ಟು ಅವರ್ ಓದ್ತಾ ಇದ್ರಿ? ಮನೆಯಲ್ಲಿ ಜಾಸ್ತಿನಾ ಇಲ್ಲಿ ಕಾಲೇಜಲ್ಲಿ ಜಾಸ್ತಿನಾ? ಕಾಲೇಜಲ್ಲಿ ಓದೋದು ಬಿಡ್ತಿದ್ರು. ಅಂದರೆ ಫಸ್ಟೇ ಡಿಸೆಂಬರ್ ಮುಂಚೆನೇ ಸಿಲೆಬಸ್ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಡೈಲಿ ಒಂದು ಟೆಸ್ಟ್ ಇರ್ತಿತ್ತು. ಇಲ್ಲೇ ಬಂದು ಕಾಲೇಜಲ್ಲಿ ಬಂದು ಓದ್ಕೊಂಡು ಹೋಗಿತ್ತು. ನಾವು ಕಾಲೇಜಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ಕೊಂಡು ಸಂಜೆ ಒಂದು ಟೆಸ್ಟ್ ಬರೆದು ಹೋಗ್ತಿದ್ವಿ. ಹಂಗಾಗಿ ನಮಗೆ ಇನ್ನೂ ಓದಿದ್ದು ಇನ್ನೂ ಜಾಸ್ತಿ ಮೈಂಡ್ ಬರ್ತಿತ್ತು. ಹೆಡ್ ಕ್ವಾರ್ಟರ್ಗೂ ತಾಲೂಕು ಹೆಡ್ ಕ್ವಾರ್ಟರ್ಗಳಿಗೆ ಏನು ವ್ಯತ್ಯಾಸ ಇರುತ್ತೆ ಅಂದರೆ PCMB 4 100 ತೆಗೆಸ್ತೀವಿ ನಾವು, ಬಟ್ ಇಂಗ್ಲೀಷ್ನಲ್ಲಿ ತೆಗ್ಸೋಕ್ಕಾಗಲ್ಲ. ಕಾರಣ ಏನಾಗಿರುತ್ತೆ, ಮಗು ಬೆಳೆದು ಬಂದ ವಾತಾವರಣದ ಶಾಲೆನಲ್ಲಿ ಇಂಗ್ಲೀಷ್ನ ಹಿಡಿತಾ ಇರೋದಿಲ್ಲ. ಅದೇ ನೀವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಸ್ಕೋರ್ ಮಾಡ್ತಾರೆ ಅಂದರೆ ದೇ ಕಮಿಂಗ್ ಫ್ರಮ್ ದ ಬ್ಯಾಕ್ ಗ್ರೌಂಡ್ ಆಫ್ ಇಂಗ್ಲೀಷ್ ಅಂಡ್ ದೇ ಕ್ಯಾನ್ ಈಸಿಲಿ ರೈಟ್ ಎನಿಥಿಂಗ್ ಆ್ಯಂಡ್ ಇಟ್ಸ್ ನಾಟ್ ಎ ಬಿಗ್ಗೆಸ್ಟ್ ಟಾಸ್ಕ್. ನಮ್ಮ ತಾಲೂಕುಗಳಲ್ಲಿ ಈ 587 ಒಂದು ಒಳ್ಳೆ ಮಾರ್ಕ್ಸೆ. ಸೊ ನಾಳಿನ ದಿನಗಳಲ್ಲಿ ಇನ್ನೂ ನಮ್ಮ ಕಾಂಪಿಟೇಟರ್ಸ್ ಎಲ್ಲರೂ ತೆಗೆಸ್ಲಿ ಸರ್. ತಾಲೂಕಿಗೆ ಹೆಚ್ಚು ಒಳ್ಳೆ ರಿಸಲ್ಟ್ಸ್ ಬಂದಷ್ಟು ಖುಷಿ. ಒಬ್ರಿಗೊಬ್ರು ಆ ಥರ ಕಾಂಪಿಟೇಟಿವ್ ಇದ್ದಾಗ ಊರಿನಲ್ಲಿ ಇನ್ನೂ ಒಳ್ಳೆ ಬೆಳವಣಿಗೆಗಳಾಗುತ್ತೆ. ಸೊ ಹೆನ್ಸ್ ನಾಳೆಗೆ ಇದು ಬಂದಿದೆ, ಇನ್ನೊಬ್ರು ತೆಗೆಸೋ ಪ್ರಯತ್ನ ಪಡ್ತಾರೆ. 590 ದಾಟ್ತೀವಿ. ಸೊ ಆಲ್ಮೋಸ್ಟ್ ನಾವು ಕೂಡ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಬೆಸ್ಟ್ ರಿಸಲ್ಟ್ಸ್ ಕೊಡೋ ಪ್ರಯತ್ನ ಅಂತೂ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಅದು ಇನ್ನೊಂದೇನು ಚಾಲೆಂಜು ನೀವು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ, ತಾಲೂಕು ಹೆಡ್ ಕ್ವಾರ್ಟರ್ಗಳಿಗೆ ಫ್ಯಾಕಲ್ಟೀಸ್ನ ತರೋದು ದೊಡ್ಡ ಚಾಲೆಂಜು. ಅದೇ ಬಿಗ್ಗೆಸ್ಟ್ ಚಾಲೆಂಜು. ಕಾಲೇಜ್ಗಳು ಸರ್ವೈವ್ ಆಗಬೇಕು ಅಂದರೆ ಲೆಕ್ಚರರ್ಸ್ಗಳು ಲಾಂಗ್ ಟರ್ಮ್ ಉಳ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್. ಬಟ್ ನಾವು ಆಸ್ ಎ ಓನರ್ಸ್ಗಳಾಗಿ ನಾವು ಲೆಕ್ಚರರ್ಸ್ ಆಗಿರೋದ್ರಿಂದ ಮಾತ್ರ ಇದೊಂದು ಪ್ರೇರಣೆ ನಮಗೆ ಸಹಾಯ ಮಾಡ್ತಿದೆ. ಸೊ ಅದನ್ನು ನಾವು ಲಾಂಗ್ ಟರ್ಮಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಷನರಿ ಇಟ್ಕೊಂಡಿದ್ವಿ. ಇನ್ನೂ ಹೆಚ್ಚು ಕಾನ್ಫಿಡೆಂಟ್ ಆಗಿದ್ವಿ, ಬಟ್ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನಮಗೂ ಕೂಡ ನಮ್ಮದವರು ಕೂಡ ತುಂಬ ಕಡಿಮೆ. ಈಗ ನಿಮಗೆ ಗೊತ್ತು, ಮೊದಲನೇ ಬ್ಯಾಚಲ್ಲಿ ಯಾರು ನಮ್ಮನ್ನು ಬಿಲೀವೇ ಮಾಡಿರಲಿಲ್ಲ. ಈ ಕಾಲೇಜ್ ಹೇಗೆ ನಡೆಯುತ್ತೋ, ಎಷ್ಟು ದಿನ ಇರುತ್ತೋ, ಏನಾಗುತ್ತೋ ಅನ್ನೋರಿಗೆ ಹೆಚ್ಚು ಜನ ಇದ್ರು. ಬಟ್ ಅದರಲ್ಲಿ ಆಯ್ಕೆ ಮಾಡ್ಕೊಂಡಂಥ ಮಕ್ಕಳು ಕೂಡ ನಮ್ಮ ಹತ್ರ ಅಂಥ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಏನು ಇರಲಿಲ್ಲ. ಇರೋ ಮಕ್ಕಳಲ್ಲೇ ನಾವು ಈ ಸರಿ ಟಾಪರ್ ಮಾಡೋಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ಮುಂಬರೋ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಕಾನ್ಫಿಡೆಂಟ್ ಅಂತೂ ಬಂದಿರುತ್ತೆ ಟೈಮ್ಸ್ ಸಂಸ್ಥೆ ಬಗ್ಗೆ. ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ಸ್ ಕೊಡೋದ್ರಲ್ಲಿ ಯಾವುದೇ ಥರದ ಅತಿಶಯನೂ ಇಲ್ಲ, ಆಶ್ಚರ್ಯನೂ ಇಲ್ಲ. ಬಿಕಾಸ್ ಏನಕ್ಕೆ ಅಂದರೆ ನಾವು ಅಷ್ಟೇ ಶ್ರಮ ಪಡ್ತೀವಿ. ದಟ್ಸ್ ದ ಸೀಕ್ರೆಟ್ ಸರ್. ಹಾರ್ಡ್ ವರ್ಕ್ ಮಾಡಿದ್ರೆ ಸಸ್ಟೈನ್ ಆಗೇ ಆಗುತ್ತೆ. ಇದು ನಮ್ಮ